ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಒಬ್ಬ ಮನುಷ್ಯನಿಗೆ ನಿಜವಾದ ಬ್ಯಾಪ್ಟಿಸಮ್ ಬೇಕಾ, ಅಂದರೆ ಬ್ಯಾಪ್ಟಿಸಮ್ ಬೇಕಾ, ಅದು ಅನಿವಾರ್ಯನಾ? ನಾನು ಯೇಸು ಕ್ರಿಸ್ತನಾಗಿ ಅಂಗೀಕರಿಸ್ತಾ ಇದ್ದೇನೆ, ನನಗೆ ಕ್ರಿಸ್ತನಾಗಿ ಅಂಗೀಕರಿಸ್ತಾ ಇದ್ದೇನೆ, ನನಗೆ ಬ್ಯಾಪ್ಟಿಸಮ್ ಬೇಕಾ ಎಂಬುದು ಅನೇಕರಿಗೆ ಒಂದು ಕ್ವಶನ್ ಇರ್ಬೋದು. ಕ್ರಿಸ್ತನಲ್ಲಿ ಮಗನಾಗಿ ಜೀವಿಸ್ತಾ ಇದ್ದೇನಲ್ಲ, ನಾನು ಯಾಕೆ ಬ್ಯಾಪ್ಟಿಸಮ್ ತಗೋಬೇಕು ಅನ್ನೋದಿರ್ಬೋದು. ನಾವು ಇನ್ನೊಂದು ಮತದಿಂದ ಇನ್ನೊಂದು ಮತಕ್ಕೆ ಹೋಗ್ಬೇಕಾದ್ರೆ ನಾವು ಹೋಗಿ ಕೋರ್ಟಲ್ಲಿ ಒಂದು ಅರ್ಜಿನ ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಆ ಮತಕ್ಕೆ ನಮಗೆ ಒಂದು ಅರ್ಜಿನ ಕೊಡ್ತಾರೆ. ಮತ್ತು ನಾವು ಅರ್ಜಿ ಹಾಕುವಾಗ ನಮಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಹೌದು, ನಾವು ಯಾವುದೇ ಒಂದು ಕೋಕಿ ಸೇರ್ಕೋಬೇಕಾದ್ರೂ ಕೋರ್ಟ್ ಮುಖಾಂತರ ಹೋಗಿ ಸೇರ್ಬೋದು. ಹೌದು ಪ್ರಿಯರೇ, ಆದರೆ ಪರಲೋಕ ರಾಜ್ಯಕ್ಕೆ ನಾವು ಹೋಗ್ಬೇಕಾದ್ರೆ ನಮಗೆ ಬ್ಯಾಪ್ಟಿಸಮ್ ತುಂಬ ಮುಖ್ಯ. ಯಾಕಂದರೆ ಯೇಸು ಕ್ರಿಸ್ತನು ಬಂದು ಮೊದಲನೇ ಕಾರ್ಯ ಏನು ಮಾಡಿದ್ರು ಎಂಬುದು ನಾವು ನೋಡೋದಾದರೆ, ಮತ್ತಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಯೇಸು ಸ್ನಾನಿಕನಾದರೆ ಯೋಹನ ಹತ್ರ ಹೇಳ್ತಾ ಇದ್ದಾರೆ, ನನಗೆ ನೀನು ಬ್ಯಾಪ್ಟಿಸಮ್ ಕೊಡು, ಆದರೆ ಸದ್ಯಕ್ಕೆ ಈಗ ಸತ್ಯಕ್ಕೆ ಒಪ್ಪಿಕೋ. ಆದರೆ ಯೇಸು ಅವನಿಗೆ ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಯೇಸು ಸ್ನಾನ ಮಾಡಿದ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನ ಆಕಾಶವು ತೆರೆಯಿತು ಮತ್ತು ದೇವರಾತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಮೆನ್, ಹಾಲೆಲೂಯ. ಪರಲೋಕ ತೆರೆದು, ಅದರ ಆಕಾಶ ತೆರೆದು ಪಾರಿವಾಳದ ರೂಪ ಪರಿಶುದ್ಧಾತ್ಮ ಬಂದ್ರಂತೆ. ಈ ಶರೀರಕ್ಕೆ ಸಾವುಂಟು, ಈ ಶರೀರ ಮಣ್ಣಾಗುತ್ತದೆ. ಆದರೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನಮಗೊಂದು ID ಕಾರ್ಡ್ ಬೇಕು, ಅದೇ ನಮಗೆ ಬ್ಯಾಪ್ಟಿಸಮ್ ಇಲ್ಲದೆ ಪರಲೋಕ ರಾಜ್ಯಕ್ಕೆ ನಾವು ಖಂಡಿತವಾಗ್ಲೂ ಹೋಗೋಕ್ಕಾಗೋದಿಲ್ಲ. ನಮ್ಮ ಪರಲೋಕ ದೇವರೇ ಬಂದು ಬ್ಯಾಪ್ಟಿಸಮ್ ತಗೊಂಡ್ರಂತೆ, ಮನುಷ್ಯ ಕುಮಾರನಾಗಿದ್ದು ಅವರೇ ಬ್ಯಾಪ್ಟಿಸಮ್ ತಗೊಂಡ್ರಂತೆ. ಪರಲೋಕ ಆಗ್ಲೂ ತೆರೀತಂತೆ. ನಾವು ಒಂದು ಬ್ಯಾಪ್ಟಿಸಮ್ ತಗೊಂಡೋಗ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ತೇವೆ. ಅದೊಂದು ಐಡೆಂಟಿಫೈ, ಅಂದರೆ ID ಕಾರ್ಡ್ ಥರ. ಬ್ಯಾಪ್ಟಿಸಮ್ ನಮಗೊಂದು ID ಕಾರ್ಡ್ ಪರಲೋಕ ರಾಜ್ಯಕ್ಕೆ. ಹೌದು ಪ್ರಿಯರೇ, ಬ್ಯಾಪ್ಟಿಸಮ್ ತಗೋಬೇಕಾ? ಖಂಡಿತವಾಗ್ಲೂ ತಗೋಬೇಕು. ನಾವು ನಂಬುವಾಗಲೇ ನಮ್ಮ ಆತ್ಮ ರಕ್ಷಣೆ ಆಯಿತು. ಆದರೆ ಆತ್ಮ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ನಾವು ಬ್ಯಾಪ್ಟಿಸಮ್ ತಗೋಬೇಕು. ಖಂಡಿತವಾಗ್ಲೂ ವಾಗ್ದಾನಗಳನ್ನು ಕೇಳುವಂಥ ನಿಮಗೂ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಆಮೇನ್. ಗಾಡ್ ಬ್ಲೆಸ್ ಯು.